ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯದಾದ್ಯಂತ ಸೌಜನ್ಯ ಕೇಸ್ ಮತ್ತೆ ಸದ್ದು ಮಾಡುತ್ತಿರುವಂತಹ ಹೊತ್ತಲ್ಲೇ ಉದಯ್ ಜೈನ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡ ಮೇಲೆಯೇ ಉದಯ್ ಜೈನ್ ಕೊಲೆ ಆರೋಪ ಮಾಡಿದ್ದಾರೆ. ವಿಠಲ್ ಗೌಡ ತಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಕೇರಳ ಮೂಲದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ ತೀವ್ರತೆಗೆ ಆ ವ್ಯಕ್ತಿ ಅಲ್ಲೇ ಮೃತಪಟ್ಟಿದ್ದ ಅಂತ ಆರೋಪಿಸಿದ್ದಾರೆ. ಇನ್ನು ಆ ಮೃತದೇಹವನ್ನ ಈ ಚಿನ್ನಯ್ಯನೇ ಸಮಾಧಿ ಮಾಡಿದ್ದ ಅಂತ ವಿಠಲ್ ಗೌಡ ವಿರುದ್ಧ ಉದಯ್ ಜೈನ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಎಲ್ಲ ಇರತ್ರ ಎಂಟು ಹತ್ರ ಪಬ್ಲಿಕಲ್ಲಿ ಒಂದು ಇದಿತ್ತು, ಒಂದು ಮಾಹಿತಿ ಇತ್ತು, ಒಂದರ ಗುಸುಗುಸು. ಈ ಚಿನ್ನಯ್ಯ ಮತ್ತು ಇವನು ಸೌಜನ್ಯನ ಮಾವ ಇದ್ದಾನಲ್ಲ, ಯಾರು ವಿಠಲ್ ಗೌಡ, ಅವನ ಹೋಟ್ಲಿತ್ತಲ್ಲಿ. ಹೋಟ್ಲ ಹತ್ರ ಒಬ್ಬ ಕೇರಳದವರು ಒಬ್ಬರ ಯಾರ ಕೆಲಸ ಮಾಡೋವರಿಗೆ ಸಂಬಳ ಕೊಡೋ ಚರ್ಚೆಯಲ್ಲಿ ಇವನು ವಿಠಲ್ ಗೌಡ ಹೊಡೆದಾಗ ಬೇಕಂತಲ್ಲ, ಹೊಡೆದಾಗ ಸತ್ತ ಅವನು ಬಾಡಿ ತೀರೋಯಿತು. ಆ ಹೆಣವನ್ನು ಚಿನ್ನಯ್ಯನ ಹತ್ರ ಇವನು ಯಾರು ಹುಡುಗಿಯ ಸೌಜನ್ಯನ ವಿಠಲ್ ಗೌಡ ಉಳಿಸ ಅಂತ ಒಂದು ಅಲ್ಲೆಲ್ಲ ಮಾಹಿತಿ ಇತ್ತು, ಎಲ್ಲ ಒಂದು ಮಾತು ಬರ್ತಾ ಇತ್ತು. ಎಲ್ಲ ನೀವು ನೋಡಿದ್ರೆ ಏನಾದರೂ? ಇಲ್ಲ, ನಾವು ನೋಡಲಿಲ್ಲ. ಅಂದರೆ ಅಲ್ಲಿ ಎಲ್ಲ ಲೋಕಲ್ಸ್ ಎಲ್ಲ ಹೀಗೀಗೆ ಒಬ್ಬ ಇವನು ಚಿನ್ನಯ್ಯನ ಮುಖಾಂತರ ಇವರು ಈ ಥರ ಆಡಿದಾರೆ ಅಂತ ಒಂದು ಇದಿತ್ತು. ಒಂದು SIT ಕಸ್ಟಡಿಯಲ್ಲಿರೋ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಇಂದಿಗೆ ಮುಗಿಯುವ ಹಿನ್ನೆಲೆ ಅಧಿಕಾರಿಗಳು ಇಂದು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಿದ್ದಾರೆ. ನ್ಯಾಯಾಲಯದಲ್ಲಿ ಉಚಿತ ವಕೀಲರು ಬೇಕು ಅಂತ ಚಿನ್ನಯ್ಯ ಮನವಿ ಮಾಡಿದ್ದ ಹಿನ್ನೆಲೆ ಮಂಗಳೂರಿನ ಕಾನೂನು ಸೇವೆಗಳ ಪ್ರಾಧಿಕಾರದ 4 ಜನ ವಕೀಲರು ಬೆಳ್ತಂಗಡಿ ಕೋರ್ಟ್ಗೆ ಆಗಮಿಸಿದ್ದಾರೆ. ಇಂದು ಚಿನ್ನಯ್ಯನ ಪರ ವಾದ ಮಾಡಲಿದ್ದಾರೆ. ಆದರೆ SIT ಅಧಿಕಾರಿಗಳು ಮತ್ತೆ 3 ದಿನ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಬಳಿಕ ಇದೀಗ ಕಾಂಗ್ರೆಸ್ಸಿನಿಂದ ಧರ್ಮಸ್ಥಳ ಚಲೋ ಶುರುವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಮೈಸೂರಿನ ಕೋಟೆಯಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಯಾತ್ರೆ ಆರಂಭಿಸಿದ್ದು, ಕ್ಷೇತ್ರದ ಪ್ರತಿ ವಾರ್ಡ್ನಿಂದ ಧರ್ಮಸ್ಥಳಕ್ಕೆ ಬರುವವರಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಕೆ ಹರೀಶ್ ಗೌಡ ನೇತೃತ್ವದಲ್ಲಿ 100 ಜನರು ಧರ್ಮಸ್ಥಳದತ್ತ ಹೊರಟಿದ್ದಾರೆ. ಕಾಂಗ್ರೆಸ್ನ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಹೋರಾಟ ಧರ್ಮಸ್ಥಳ ಯಾತ್ರೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಚಾಲನೆ ಕೊಟ್ಟಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ತನ್ವೀರ್ ಸೇಠ್, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ, ಹೀಗಾಗಿ SIT ತನಿಖೆ ನಡೀತಾ ಇದೆ. ಪಕ್ಷದ ವತಿಯಿಂದ ಧರ್ಮಸ್ಥಳ ಯಾತ್ರೆ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಿಂದ ವಜಾಗೊಂಡಿರುವಂತಹ ಮಾಜಿ ಸಚಿವ KN ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. 15ಕ್ಕೂ ಹೆಚ್ಚು ದಲಿತ ಹಾಗೂ ಹಿಂದುಳಿದ ಮಠಾಧೀಶರು ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರಂತೆ. ರಾಹುಲ್ ಭೇಟಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆಯಂತೆ. ಮಠಾಧೀಶರ ದೆಹಲಿಗೆ ದೌಡಾಯಿಸಿ ರಾಜಣ್ಣ ಪರ ಬ್ಯಾಟ್ ಅನ್ನ ಬೀಸಲಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಅಂತ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿ ಮತ್ತೆ ರಾಜಣ್ಣರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕೆಂದು ಮನವಿ ಮಾಡಲಿದ್ದಾರಂತೆ ಮಠಾಧೀಶರು. ತುಮಕೂರಿನ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಯಲ್ಲಿ ನಡೆದಂಥ ಜನಸಂಪರ್ಕ ಸಭೆಯಲ್ಲಿ ಮಾಜಿ ಸಚಿವ KN ರಾಜಣ್ಣ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಬಡವರ ಕಾರ್ಯಕ್ರಮ ಮಂಜೂರು ಮಾಡುವಾಗ ನಾವು ತಾರತಮ್ಯ ಮಾಡಿಲ್ಲ, ಪಕ್ಷಕ್ಕೆ ಮತ ಹಾಕಿಲ್ಲ ಅಂತ ಸವಲತ್ತು ಕೊಡೋದೇ ಇಲ್ಲ. ಎಲ್ಲ ಪಕ್ಷ ಎಲ್ಲ ಜಾತಿಯವರಿಗೆ ಮನೆಗಳು ಮಂಜೂರು ಮಾಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ 278 ಕೋಟಿ ರೂಪಾಯಿ ಕಾಮಗಾರಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹೆಂಗಸದ ಮಗ ಅಲ್ಲಿ ಮಹಾಪೌರ ಆಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನಾಗ್ತಾರೆ ಅಂತ ಹೇಳಿ ನಾರಾಯಣ ಸ್ವಾಮಿ ಅಂತೇಳಿ, ನಾರಾಯಣ ಸ್ವಾಮಿ ಇಲ್ಲ, ಬರೀ ನಾರಾಯಣ ಅಂತ, ಅವ್ರ ತಾಯಿ ಅಲ್ಲಿ ಪೌರ ಕಾರ್ಮಿಕರು ನಮ್ಮ ಮಹಾನಗರ. DK ಶಿವಕುಮಾರ್ ಮತ್ತು ಅವರ ಆಪ್ತರು ಬಿಜೆಪಿಗೆ ಹೋಗ್ತಾರೆ ಎಂಬ ಹೇಳಿಕೆ ಶಾಸಕ HD ರಂಗನಾಥ್ ತಿರುಗೇಟು ನೀಡಿದ್ದಾರೆ. DKಶಿ ಯಾವತ್ತೂ ಕೂಡ ಬಿಜೆಪಿಗೆ ಹೋಗಲ್ಲ, ಬಿಜೆಪಿಯವರು DKಶಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಆದರೆ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಕೂಡ DKಶಿ ಮಾತ್ರ ಪಕ್ಷವನ್ನ ಬಿಡಲಿಲ್ಲ. ನಿಷ್ಠೆಗೆ ಸಿಂಬಲ್ ಇದ್ರೆ ಅದು DKಶಿ ಅಂತ ರಂಗನಾಥ್ ಬ್ಯಾಟ್ ಅನ್ನ ಮಾಡಿದ್ದಾರೆ. ಹಾಗೂ ರಾಜಣ್ಣ ತಮ್ಮ ತಪ್ಪನ್ನ ಮೊದಲು ಸರಿಪಡಿಸಿಕೊಳ್ಳಲಿ ಅಂತ ತಿರುಗೇಟು ಕೂಡ ನೀಡಿದ್ದಾರೆ. ಬೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವ ಆರೋಪ ಬಗ್ಗೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ಕಮಿಷನ್ ಕೇಳಿದ್ದಾರೆ. SCP TSP ಹಣ ದಲಿತರ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ, ಆದರೆ ಬೋವಿ ನಿಗಮದ ಅಧ್ಯಕ್ಷರು ಕಮಿಷನ್ ಏಜೆಂಟ್ರಂತೆ ವರ್ತನೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿಎಂ ಕ್ರಮ ತೆಗೆದುಕೊಳ್ಳಲು ಇಷ್ಟು ದಿನ ಬೇಕಾ ಅಂತ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ.
ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿಎಂ ರಾಜೀನಾಮೆ ನೀಡುವಂತೆ ಸೂಚನೆ ಕೂಡ ನೀಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಬೆಂಗಳೂರಿಗೆ ತೆರಳಿ ರಾಜೀನಾಮೆಯನ್ನು ನೀಡುತ್ತೇನೆ, ಪಕ್ಷಕ್ಕೆ ಮುಜುಗರ ಆಗಬಾರದು ಅಂತ ರಾಜೀನಾಮೆ ನೀಡ್ತಾ ಇದ್ದೇನೆ ಎಂದಿದ್ದಾರೆ. ಇನ್ನು ಇದರ ಹಿಂದೆ ಷಡ್ಯಂತ್ರ ಇದೆ, ಅದರ ಬಗ್ಗೆ ತನಿಖೆ ಸಹ ನಡೀಬೇಕು ಅಂತ ರವಿಕುಮಾರ್ ಆಗ್ರಹಿಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆರ್ಎಂಸಿ ರ್ಯಾಡ್ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಆರೋಪವನ್ನು ಎದುರಿಸ್ತಾ ಇದ್ದ ಶಾಸಕ ಮುನಿರತ್ನಗೆ ಇದೀಗ ಕ್ಲೀನ್ ಚಿಟ್ ಸಿಕ್ಕಿದೆ. ಸಾಕ್ಷ್ಯ ಕೊರತೆ ಅಂತ ಪೊಲೀಸರು ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು. ಮಹಿಳೆ ಮಾಡಿರುವಂತಹ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಹೀಗಾಗಿ ಕೋರ್ಟ್ಗೆ ಎಸ್ಐಟಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಜೊತೆಗೆ ಹಣಕಾಸಿನ ವ್ಯವಹಾರ ಹಿನ್ನೆಲೆ ಲೋಕಾಯುಕ್ತ ಕಚೇರಿಗೆ ಕೆಜಿಎಫ್ ಬಾಬು ಹಾಜರಾಗಿದ್ದಾರೆ. ಹಣಕಾಸಿನ ವ್ಯವಹಾರ ಕಾರಣ ಕೆಜಿಎಫ್ ಬಾಬುಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನು ನೀಡಿದ್ರು. ಸೂಕ್ತ ದಾಖಲೆ ಒದಗಿಸುವಂತೆ ಸೂಚನೆ ಕೂಡ ನೀಡಿದ್ರು. ಇನ್ನು ಈ ಹಿನ್ನೆಲೆ ಕೆಜಿಎಫ್ ಬಾಬು ಲೋಕಾಯುಕ್ತಗೆ ತೆರಳಿ ವಿಚಾರಣೆ ಕೂಡ ಎದುರಿಸ್ತಾ ಇದ್ದಾರೆ. 2013ರಲ್ಲಿ ಜಮೀರ್ ಅಹಮದ್ ಸಾಹೇಬರು ಆ ಮನೆ ತಗೊಳ್ಳೋಕ್ಕೆ ನನಗೆ ಸಾಲ ತಗೊಂಡಿದ್ರು 3,50,00,000. ಅದು ವ್ಯವಹಾರಗಳು ನಡೀತಾ ಇರುತ್ತೆ. ನನಗೂ ಜಮೀರ್ ಸಾಹೇಬ್ರಿಗೆ ಏನು ಅಂಥದ್ದು ಬಿಸ್ನೆಸ್ ಏನಿಲ್ಲ. ಅವ್ರಿಗೆ ಹೆಲ್ಪ್ ಕೇಳಿದ್ರು ಮನೆ ತಗೊಳ್ಳೋಕ್ಕೆ. ಆವಾಗ ಅವ್ರ ಹತ್ರ ದುಡ್ಡಿರಲಿಲ್ಲ. ಸಾಲ ಕೊಟ್ಟೆ 2013ರಲ್ಲಿ ಕೊಟ್ಟೆ. ಅದು ಮಧ್ಯದಲ್ಲಿ ಏನಾಯಿತು, 2-3 ಸಲ ಕೇಳಿದೆ. ಅವ್ರಿಗೂ ಸ್ವಲ್ಪ ಟೈಟಲ್ಲಿ ಇತ್ತು, ಅವ್ರು ಕೊಟ್ಟಿಲ್ಲ. ಆಮೇಲೆ ಇಡಿ ರೈಡ್ ಆಯಿತು ಯಾರಿಗೆ, ಜಮೀರ್ ಅಹಮದ್ ಸಾಹೇಬ್ರಿಗೆ. ಇಡಿ ರೈಡ್ ಆದಮೇಲೆ ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಷ್ಣುವರ್ಧನ್ ಪತ್ನಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಹಾಗೂ ಅಳಿಯ ಅನಿರುದ್ಧ ಭೇಟಿ ಮಾಡಿದ್ದಾರೆ. ಅಭಿಮಾನಿಗಳಿಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ಕೊಡಿ ಅಂತ ಮತ್ತೊಮ್ಮೆ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ವೇಳೆ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡುವ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದು, ಅಭಿಮಾನಿಗಳು ಕರ್ನಾಟಕ ರತ್ನ ಕೇಳ್ತಾ ಇದ್ದಾರೆ, ಅವರಿಗಾಗಿ ಕರ್ನಾಟಕ ರತ್ನ ಕೊಡಬೇಕು ಅಂತ ನಟಿ ಭಾರತಿ ವಿಷ್ಣುವರ್ಧನ್ ಮನವಿ ಮಾಡಿದ್ದಾರೆ. ಅಭಿಮಾನಿಗಳಿಗೋಸ್ಕರ ಅಭಿಮಾನ್ ಸ್ಟುಡಿಯೋದಲ್ಲಿ ಅಷ್ಟು ಜಾಗ ಅವ್ರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋದು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಅದಕ್ಕೆ ಸರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಕೇಳಲ್ಲಪ್ಪ, ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಅವ್ರ ಸಂತೋಷಕ್ಕೋಸ್ಕರ ಕೊಡಬೇಕು. ಅವ್ರ ಆಸೆಗೋಸ್ಕರ ಅವ್ರು ನೆರವೇರಿಸಿದ್ರೆ ಬಹಳ ಸಂತೋಷ. ಅರಣ್ಯ ಇಲಾಖೆ ಅಪ್ರೂವ್ ಮಾಡಿದೆ, ಒತ್ತುವರಿ ಮಾಡಿದೆ, ಆ ವಿಚಾರ ಏನಾದ್ರು ಸಿ ಎಂ ಜೊತೆ ಮಾತಾಡೋದು? ಇಲ್ಲ, ಅದು ಮಾತಾಡಿದ್ವಿ ಅಭಿಮಾನ್ ಸ್ಟುಡಿಯೋದಲ್ಲಿ. ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು ಯಾವುದು ಜಾಗ ಇತ್ತು ಅದನ್ನು ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಕನ್ನಡ ಚಿತ್ರರಂಗದ ಖಳನಟ ಹರೀಶ್ ರಾಯ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದು, ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ ಅವರು, ಕೆಜಿಎಫ್ ಸಿನಿಮಾ ಬಳಿಕ ನನಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ. ಇನ್ನು ನನಗೆ ನಟರು ಆಪ್ತರು ನೆರವು ಕೂಡ ನೀಡಿದ್ದಾರೆ, ಕ್ಯಾನ್ಸರ್ ಚಿಕಿತ್ಸೆಗೆ ನೆರವು ಕೂಡ ನೀಡ್ತಾ ಇದ್ದಾರೆ. ಇನ್ನು ಧ್ರುವ ಸರ್ಜಾ ನನಗೆ ಧೈರ್ಯವನ್ನು ಹೇಳಿದ್ದು, ಆಸ್ಪತ್ರೆ ವೆಚ್ಚವನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಟ ಯಶ್ ಕೂಡ ನನಗೆ ಸಹಾಯ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ರಾಯ್. ಹೆಲ್ತು ಅದೇ ಇನ್ನೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹೊಟ್ಟೆಯಲ್ಲಿ ಸ್ವಲ್ಪ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ನೀರು ತುಂಬಿಕೊಂಡು, ಕಾಲಲ್ಲೆಲ್ಲ ನೀರು ತುಂಬಿಕೊಂಡು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಈಗಿನ್ನೂ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. KGF ಶೂಟಿಂಗ್ ಆದಮೇಲೆ ಏನು ಗೊತ್ತಾಗಿದ್ದು, ರಿಲೀಸ್ ಟೈಮಲ್ಲಿ ಎಂತೆಂಥ ಹೀರೋ ಎದುರಿಸಿದ್ದೀವಿ ಅಂದರೆ ಚಿತ್ರದಲ್ಲಿ ಮಾತ್ರ. ಬಟ್ ನಿಜ ಜೀವನದಲ್ಲಿ ಈಗ ಇಷ್ಟು ದೊಡ್ಡ ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವುದನ್ನು ವಿರೋಧಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕಲಬುರಗಿಯಲ್ಲಿ ಹಿಂದೂ ಸಂಘಟನೆಗಳಿಂದ ಭಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಯಿಂದ ಕೈ ಬಿಡುವಂತೆ ಆಗ್ರಹಿಸಲಾಯಿತು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಯಿತು. ಇನ್ನು ಭಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಯಿಂದ ಕೈ ಬಿಡದೆ ಹೋದರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಿಂದೂ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಜೈ
ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಬೋಲ ಭಾರತ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಉಭಯ ಪಕ್ಷಗಳ ನಾಯಕರ ಮಾತಿನ ವಾಕ್ ಸಮರ ಜೋರಾಗಿದ್ದು, ಕಾಂಗ್ರೆಸ್ನ ಮಾಜಿ ಸಚಿವ ಎಂಬಿ ಪಾಟೀಲ್ ಡಿಸಿಸಿ ಬ್ಯಾಂಕ್ರನ್ನ ಕಳ್ಳರ ಕೈಯಲ್ಲಿ ಕೊಡದಂತೆ ಮನವಿ ಮಾಡಿದ್ದಾರೆ. ಪರೋಕ್ಷವಾಗಿ ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಗುಡುಗಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಮತ್ತು ಎಬಿ ಪಾಟೀಲ್ ಕುಟುಂಬ ಒಂದಾಗಿದೆ ಅಂತ ಹೇಳಿದ್ದಾರೆ. ಕತ್ತಿಯವ್ರಿಗಂತ ಬಂದಿರಿ, ಮತ್ತೆ ಯಾಕೆ ತಲೆ ಕೆಡಿಸ್ಬೋದು? ಇದು ಆದ್ರೂ ಬಿಡುದಿಲ್ಲ ಅವ್ರು, ಇನ್ನೂ ಅದನ್ನ ಒಡ್ಯಾಕ ಪ್ರಯತ್ನ ಮಾಡವ್ರ. ಅದನ್ನ ಹೇಳಿದ್ರೆ ಭಾಳ ಮಂದಿ ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ PKPC ನಿಮ್ಗೆ ಗೊತ್ತದ. ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡಿದ್ರಿ. ಒಂದು ಕೈ ಮುಗಿದು ನಿಮ್ಗೆ ವಿನಂತಿ ಮಾಡ್ಕೊಂಡು ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ. 92 ಅದಾವ, 92ರ 75ರಿಂದ 80 ಸಹಜ ಬಂದಿರಿ. ನಿರ್ಧಾರ ಮಾಡ್ಕೊಂಡು ನಾವು ಓಟ್ ಹಾಕ್ಬೇಕು ರಮೇಶ್ ಕತ್ತಿ ಅವ್ರಿಗಂತ ಬಂದಿರಿ, ಮತ್ತೆ ಯಾಕೆ ತಲೆ ಕೆಡಿಸ್ಬೋದು? ಇದು ಆದ್ರೂ ಬಿಡುದಿಲ್ಲ ಅವ್ರು, ಇನ್ನೂ ಅದನ್ನ ಒಡ್ಯಾಕ ಪ್ರಯತ್ನ ಮಾಡವ್ರ. ಅದನ್ನ ಹೇಳಿದ್ರೆ ಭಾಳ ಮಂದಿ ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ PKPC ನಿಮ್ಗೆ ಗೊತ್ತದ. ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡಿದ್ರಿ. ಧರ್ಮಸ್ಥಳ ಪ್ರಕರಣ ಮೈಸೂರು ಭಾಗದ ಭಕ್ತಾದಿಗಳ ಭಾವನೆಗೆ ಚ್ಯುತಿಯನ್ನ ತಂದಿದೆ. ರಾಜಕೀಯವಾಗಿ ಅನೇಕರು ಅವರ ಬೆಳೆಯನ್ನ ಬೇಯಿಸಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಶಾಸಕ ತನ್ವೀರ್ ಸೇಠ್ ಕಿಡಿಕಾರಿದ್ದಾರೆ. SIT ತನಿಖೆ ಮಾಡಿ ಸತ್ಯ ಹೊರಬರುವ ತನಕ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಆದರೆ SIT ಸ್ವಾಗತ ಮಾಡಿದವರು ತನಿಖೆಗೆ ಮುಕ್ತ ಅವಕಾಶ ನೀಡದೆ ಮಧ್ಯಪ್ರವೇಶ ಮಾಡಿ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ತನ್ವೀರ್ ಸೇಠ್. ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ನಂಬಿಕೆಯ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರುವಂಥದ್ದು ಎಲ್ಲವೂ ಸರಿ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುಂದೆ ಬಂದಂಥ ವಿಚಾರಗಳಿಗೆ ಒಂದು ತನಿಖೆಯ ಮೂಲಕ ಸತ್ಯಸಂಗತಿಗಳು ಹೊರಗೆ ಬರಲಿ ಅಂತ ಪ್ರಯತ್ನ ಮಾಡ್ತಾ ಇರುವಂಥ ಸರ್ಕಾರ, ಆ ಮಧ್ಯೆ ಇವತ್ತು ಅನೇಕ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳುವಂಥದ್ದಕ್ಕೆ ಇನ್ನು ನಿವೃತ್ತಿ ಹಣ ನೀಡದಿದ್ದಕ್ಕೆ ಲೈವ್ ವಿಡಿಯೋ ಮಾಡಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಮಂಡ್ಯದಲ್ಲಿ ನಡೆದು ಹೋಗಿದೆ. ಮೈ ಶುಗರ್ ಕಾರ್ಖಾನೆ ನಿವೃತ್ತ ನೌಕರ ಹುಲಿವಾನ ನಿವಾಸಿ ಮಹದೇವಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕಳೆದ 10 ವರ್ಷಗಳ ಹಿಂದೆ ಮಹದೇವಸ್ವಾಮಿ ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದ. ಆದರೆ ಇನ್ನೂ ಸಹ ನಿವೃತ್ತಿ ಹಣ ನೀಡದೆ ಸತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಮತ್ತು ಮೈ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿಗೂ ಕೂಡ ಹಲವು ಬಾರಿ ನಾನು ಮನವಿ ಮಾಡಿದ್ದೇನೆ, ಆದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಈ ಹಿಂದೆಯೂ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ, ಆದರೆ ಆಗಲೂ ಯಾವುದೇ ಹಣ ನೀಡಿಲ್ಲ. ಆದರೆ ಇಂದು ವಿಷವನ್ನು ಕುಡಿತೇನೆ ಅಂತ ಲೈವ್ ವಿಡಿಯೋ ಮಾಡಿ ಮಹದೇವಸ್ವಾಮಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ATMಗೆ ಹಣ ಹಾಕಿ ಮಷಿನ್ ಒಳಗೆ ಸಿಬ್ಬಂದಿ ಕೀ ಬಿಟ್ಟಿರುವಂಥ ಅಚಾತುರ್ಯ ಕಲಬುರಗಿಯ ತಾಜ್ ನಗರದ ಬಡಾವಣೆಯ ATMನಲ್ಲಿ ನಡೆದಿದೆ. ಇಂಡಿಯಾ ಒನ್ ATMಗೆ ಸೇರಿದ ATM ಮಷಿನ್ ಕೀ ಬಿಡಲಾಗಿದೆ. ಕೆಲ ಗಂಟೆಗಳ ಬಳಿಕ ಖಾಸಗಿ ವ್ಯಕ್ತಿಯೋರ್ವ ಕೀ ತೆಗೆಯಲು ಯತ್ನ ಮಾಡಿದ್ದಾನೆ. ಈ ವೇಳೆ ಕೀ ತೆಗೆದುಕೊಂಡು ಹೋಗಲು ಬಂದ ವ್ಯಕ್ತಿಯನ್ನು ಹಿಡಿದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಚೌಕ್ ಪೊಲೀಸರು ಆಗಮಿಸಿದ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಮೈಸೂರು ದಸರಾ ಉದ್ಘಾಟಕರಾಗಿ ಭಾನು ಮುಷ್ತಾಕ್ರನ್ನ ಆಯ್ಕೆ ಸಂಬಂಧ ಇಂದು ಜಿಲ್ಲಾಡಳಿತವು ಅಧಿಕೃತವಾಗಿ ಆಹ್ವಾನಿಸುತ್ತದೆ. ಇದು ಸಂಜೆ 4 ಗಂಟೆಗೆ ಹಾಸನದಲ್ಲಿ ಇರುವಂತಹ ಭಾನು ಮುಷ್ತಾಕ್ ಅವರ ಸ್ವಗೃಹಕ್ಕೆ ಭೇಟಿ ನೀಡಿ ಆಹ್ವಾನಿಸಲಾಗುತ್ತದೆ. ಭಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿರುವುದನ್ನು ಕಾಂಗ್ರೆಸ್ನ ಶಾಸಕ HR ಗವಿಯಪ್ಪ ಸ್ವಾಗತ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿರುವಂಥ ನಿಲುವು ಸರಿ ಇದೆ. ನಮ್ಮದು ಜಾತ್ಯತೀತ ರಾಷ್ಟ್ರ, ನಮ್ಮ ಪಕ್ಷ ಕೂಡ ಸೆಕ್ಯುಲರ್ ಪಕ್ಷ. ಭಾನು ಮುಷ್ತಾಕ್ ಆಯ್ಕೆ ಸರಿಯಾಗಿದೆ. ಬಿಜೆಪಿ ಕೆಲಸವಿಲ್ಲದೆ ವಿರೋಧವನ್ನು ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಗದಗ ಜಿಮ್ಸ್ ಆಸ್ಪತ್ರೆ ಬಾಣಂತಿಯರ ವಾರ್ಡ್ ಸೋರ್ತಾ ಇದೆ. ಬಾಣಂತಿಯರ ಬೆಡ್ ಮೇಲೆ ಥಟ್ ಅಂತ ನೀರು ಸೋರ್ತಾ ಇದ್ರೂ ಕೂಡ ಇಲ್ಲಿನ ಡಾಕ್ಟರ್ಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಬಾಣಂತಿಯರಿಗೆ ಬಿಸಿ ನೀರು ಇಲ್ಲದೆ ಹೊರಗಡೆಯಿಂದ ಹಣ ಕೊಟ್ಟು ಬಿಸಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಮ್ಸ್ ಆಸ್ಪತ್ರೆಗೆ ಸರ್ಕಾರ ಲಕ್ಷಾಂತರ ರೂಪಾಯಿಯನ್ನ ಅನುದಾನ ನೀಡಿದ್ರೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಜನರು ಕಿಡಿಕಾರ್ತಾ ಇದ್ದಾರೆ.
ಬೆಳಗಾವಿಯಲ್ಲಿ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ಗಳನ್ನು ನಿರ್ಲಕ್ಷಿಸಿ ವಾಹನ ಚಾಲನೆ ನಡೆಸ್ತಾ ಇದ್ದು ಸಾವಿರಾರು ಕೋಟಿ ಟ್ರಾಫಿಕ್ ಫೈನ್ ಬಾಕಿ ಇದೆ. ಸಂಚಾರ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಪೊಲೀಸರು ವಿಧಿಸಿದ ದಂಡವನ್ನು ವಾಹನ ಸವಾರರು ಕಟ್ಟಿಲ್ಲ. ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿಯೇ 35 ಕೋಟಿ ರೂಪಾಯಿ ಬಾಕಿ ಇದೆ. ದಂಡ ವಸೂಲಿಯೇ ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಈಗ ಸರ್ಕಾರ ದಂಡದಲ್ಲಿ 50% ರಿಯಾಯಿತಿ ನೀಡಿದ್ದು ಆದಷ್ಟು ಬೇಗ ಫೈನ್ ಕಟ್ಟಲು ವಾಹನ ಸವಾರರಲ್ಲಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಮನವಿ ಮಾಡಿದ್ದಾರೆ. ಒಂದು ಪರ್ಸೆಂಟ್ ಮೀಸಲಾತಿಗಾಗಿ ಅಲೆಮಾರಿ ಸಮುದಾಯದವರು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು, ಅಲೆಮಾರಿಗಳಿಗೆ 1% ಮೀಸಲಾತಿ ಮಾಡಿಸಿಕೊಡ್ತೀವಿ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಭರವಸೆಯನ್ನು ನೀಡಿದ್ದಾರೆ. ಕೊಪ್ಪಳದ ಕುಕನೂರು ಪಟ್ಟಣದಲ್ಲಿ ರಾಯರೆಡ್ಡಿ ಭರವಸೆ ನೀಡಿದ್ದು, ರಾಯರೆಡ್ಡಿ ಮಾತಿಗೆ ಅಲೆಮಾರಿ ಸಮುದಾಯದ ಜನರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಜಮೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸಾಗರ ನಗರಸಭೆ ಎದುರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿ ಹಾವಳಿ ತಡೆಗಟ್ಟಬೇಕು, ದಾಳಿಗೆ ಒಳಗಾದವರಿಗೆ ಪರಿಹಾರ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಇನ್ನು ನಿನ್ನೆ ಮಹಿಳೆ ಮಗು ಮೇಲೆ ಬೀದಿ ನಾಯಿ ದಾಳಿ ಮಾಡಿ ಗಾಯಗೊಳಿಸಿದ್ವು. ರಕ್ಷಿಸಿ 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 ಬೀದಿ ನಾಯಕ್ಕೆ ಬೇಕು, ಬೇಕೇ ಬೇಕು, ರಕ್ಷಿಸಿ ರಕ್ಷಿಸಿ ಬ್ಯಾಕ್. ಇನ್ನಿಳಿದ ಸುದ್ದಿಗಳನ್ನು ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ರೈತನ ಮೇಲೆ ಕರಡಿಯೊಂದು ಮಾರಣಾಂತಿಕ ದಾಳಿ ನಡೆಸಿದೆ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಂತಹ ವೇಳೆ ರಮೇಶ್ ರೆಡ್ಡಿ ಎಂಬಾತನ ಮೇಲೆ ಏಕಾಏಕಿ ಕರಡಿ ದಾಳಿ ಮಾಡಿದೆ. ಗಾಯಾಳುವಿಗೆ ಹಳಿಯಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಗಂಭೀರ ಗಾಯವಾದ ಪರಿಣಾಮ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಅರಣ್ಯಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಂಜನಗೂಡು ತಾಲೂಕಿನ ಕುರಹಟ್ಟಿ ಗ್ರಾಮದಲ್ಲಿ 2 ವಿಚಿತ್ರ ಕುರಿಮರಿಗಳು ಜನಿಸಿವೆ. 2 ತಲೆ, 4 ಕಣ್ಣು, 2 ಬಾಯಿ ಇರುವಂಥ 2 ವಿಚಿತ್ರ ಮೇಕೆ ಮರಿ ಹುಟ್ಟಿದ್ದು ಕುರಹಟ್ಟಿ ಗ್ರಾಮಸ್ಥರು ಆಶ್ಚರ್ಯಗೊಂಡಿದ್ದಾರೆ. ದೇಹ ಮಾತ್ರ ಸಾಮಾನ್ಯವಾಗಿದೆ, ಮೇಕೆ ಮರಿಗಳು ಕೂಡ ಆರೋಗ್ಯವಾಗಿವೆ. ವಿಚಿತ್ರವಾಗಿ ಜನಿಸಿರುವಂಥ ಮೇಕೆ ಮರಿಗಳನ್ನು ನೋಡಲು ಗ್ರಾಮಸ್ಥರು ಆಗಮಿಸ್ತಾ ಇದ್ದಾರೆ. ನಾಡಬಾಂಬ್ ಒಂದು ಸ್ಫೋಟಗೊಂಡು ಜಾನುವಾರು ಗಂಭೀರ ಗಾಯಗೊಂಡಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಮಳಲಿ ಗ್ರಾಮದ ಹೊಸಮನೆ ವ್ಯಾಪ್ತಿಯಲ್ಲಿ ನಡೆದು ಹೋಗಿದೆ. ಕಾಡು ಪ್ರಾಣಿ ಬೇಟೆಯಾಡಲು ದುರುಳರು ನಾಡಬಾಂಬನ್ನು ಇಟ್ಟಿದ್ದಾರೆ. ಇದನ್ನು ಆಹಾರವೆಂದು ತಿಳಿದು ಹಸು ಬಾಯಿ ಹಾಕಿದ್ದ ತಕ್ಷಣವೇ ಸ್ಫೋಟಗೊಂಡಿದೆ. ಲಕ್ಷ್ಮಣಗೌಡ ಹೊಸಮನೆ ಎಂಬುವರಿಗೆ ಸೇರಿದಂತಹ ಹಸುವಾಗಿದ್ದು ಆಹಾರ ತಿನ್ನಲಾಗದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಈ ಹಸು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೊನ್ನೆತಾಳು ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಕರು ಕೆಸರು ಗದ್ದೆಯಲ್ಲಿ ಕೃಷಿ ಪಾಠವನ್ನು ಮಾಡಿದ್ದಾರೆ. ಮಕ್ಕಳಿಗೆ ಗದ್ದೆ ಅಂದರೆ ಏನು, ಬೇಸಾಯ ಅಂದರೆ ಹೇಗೆ, ನಾಟಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಮಕ್ಕಳನ್ನು ಗದ್ದೆಗಿಳಿಸಿ ಮಕ್ಕಳ ಕೈಯಲ್ಲಿ ನಾಟಿ ಮಾಡಿಸಿದ್ದಾರೆ. ಇನ್ನು ಸರ್ಕಾರಿ ಶಾಲೆಯ ನಡೆಗೆ ಪೋಷಕರು ಉತ್ತಮ ಬೆಂಬಲವನ್ನು ನೀಡಿದ್ದಾರೆ. ಒಳ್ಳೆ ಕೆಲಸ, ಯಾಕಂದ್ರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ಏನು ಅನ್ನೋದು ಗೊತ್ತಿರಲ್ಲ. ಇದೊಂದು ನೀವು ಶಾಲೆಯಲ್ಲೆಲ್ಲ ಇಂಥವೆಲ್ಲ ಕಲಿಸಿದಾಗ ಮುಂದೆ ಮಕ್ಕಳು ಇದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಕೃಷಿ ಅನ್ನೋದು ಒಂದು ಉಳಿತಾಯ ಅನ್ನೋದು ನಮಗೊಂದು ಖುಷಿ ತಂದ ವಿಷಯ. ಹೊನ್ನೆತಾಳ ಸ್ಕೂಲು ಇವೆಲ್ಲ ಇಂಥ ಚಟುವಟಿಕೆಗಳೆಲ್ಲ ಮಾಡೋದು ಭಾರಿ ಒಳ್ಳೆ ಕೆಲಸ. ಓದಿಸೋದೇ ಪೂರ್ತಿ ಮಕ್ಕಳು ಎಲ್ಲ ಓದೇ ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನೋದಿಲ್ಲ, ಕೃಷಿನೂ ಬೇಕಾಗ್ತದೆ. ಕೃಷಿ ಇದ್ರೇ ರೈತರಿದ್ರೇ ಇವತ್ತು ಜೀವನ. ಈ ಮಕ್ಕಳಿಗೆ ಕೃಷಿ ಅನ್ನೋದೇ. ಕೊಡಗು ಜಿಲ್ಲೆಯಲ್ಲಿ ಈಗ ಕೈಲ್ ಮುಹೂರ್ತ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೃಷಿ ಚಟುವಟಿಕೆ ಮುಗಿತಾ ಇದ್ದಂತೆ ಕೊಡಗು ಜಿಲ್ಲೆಯಲ್ಲಿ ಈ ಹಬ್ಬ ನಡೆಯುತ್ತೆ. ಕೃಷಿ ಸಲಕರಣೆಗಳು, ಆಯುಧಗಳಿಗೆ ವಿಶೇಷ ಗೌರವವನ್ನು ಸಲ್ಲಿಸಲಾಗುತ್ತೆ. ಇನ್ನು ಕೈಲ್ ಹಬ್ಬದ ಹಿನ್ನೆಲೆ ಕೊಡಗು ಜಿಲ್ಲೆಗೆ ಸೀಮಿತವಾಗಿ 3 ದಿನಗಳ ಕಾಲ ಸರ್ಕಾರಿ ರಜೆಯನ್ನು ಘೋಷಿಸಲಾಗಿದೆ. ಅಂಕಲ್ ಹಿಂಗ ಕೈ ಹಿಡಿ.
ವಿಜಯಪುರ ನಗರದ ಗಾಂಧಿ ಚೌಕ್ ವೃತ್ತದ ಬಳಿ ಗಣೇಶನ ವಿಸರ್ಜನೆ ವೇಳೆ ಕರೆಂಟ್ ಶಾಕ್ ಹೊಡೆದು ಯುವಕನೊಬ್ಬ ಮೃತಪಟ್ಟಿದ್ದಾನೆ. ಗಣೇಶ ಮೂರ್ತಿ ಸಾಗಲು ಕೋಲಿನಿಂದ ವಿದ್ಯುತ್ ತಂತಿ ಮೇಲೆತ್ತುವ ವೇಳೆ ಶಾಕ್ ಹೊಡೆದಿದೆ. 21 ವರ್ಷದ ಶುಭಂ ಸಂಕಳ ಮೃತ ದುರ್ದೈವಿ. ಘಟನೆಯಲ್ಲಿ ಪ್ರಭಾಕರ ಜಂಗಲೆ ಹಾಗೂ ಲಖನ್ ಚೌಹಾಣ್ ಎಂಬುವರಿಗೆ ಗಾಯವಾಗಿದೆ.